ಕಲ್ಪನೆಯ ಕಣ್ಣಂಚಲ್ಲಿ ಕಲ್ವೊಂದನ್ನ ಕೆತ್ತಿ ಆ ಕಲ್ಲನ್ನ ಶಿಲೆ ಮಾಡಿ ಆ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನುಡಿ ನಮನ. ಈ ರಸಿಕ ರಾಜನ ಬಿಗುದಪ್ಪು ಬಾರೇನ ನನ್ನಲ್ಲೇ. ಹಲೋ ಮಿಸ್ಟರ್. ಹಾ, ಮಿಸ್ಟರ್ ನೀಲಕಂಠ. ನೀಲಕಂಠ, ನಾನು ಒಂದಲ್ಲ ಅಂತ ನಿನಗೆ 2 ಸಾರಿ ವಾರ್ನಿಂಗ್ ಮಾಡಿದ್ದೀನಿ. ನಾನು ಯಾರಂತ ನಿನಗೆ ನೆನಪಿರ್ಬೇಕಲ್ಲ. ಗೊತ್ತು, ನೀನೊಂದು ಶ್ರೀಮಂತ ಮನೆ ಹೆಣ್ಣು ಅಂತ ನನಗೆ ಚೆನ್ನಾಗಿ ಗೊತ್ತು. ಶ್ರೀಮಂತ ಮನೆಗೆ ಹೆಣ್ಣು ಅಷ್ಟೇ ಅಲ್ಲ, ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಮೀನ್ದಾರ್ ಸೂರಪ್ಪನ ಮಗಳು. ಜಮೀನ್ದಾರ್ ಸೂರಪ್ಪ ಹಿಂದೆ ಬೇರೆ ಹೆಣ್ಣಿನ ಕೆಣಕಿದ್ದಕ್ಕೆ ಬೀದಿಯಲ್ಲಿ ನನ್ನ ಮರ್ಯಾದೆ ಕಳೆದಿದ್ದ. ಇನ್ನು ನೀನು ಅವನ ಮಗಳಂದ್ರೆ ಇನ್ನೂ ಒಳ್ಳೆದಾಯ್ತು. ಜಮೀನ್ದಾರ್ ಸೂರಪ್ಪ, ನಿನ್ನ ಮಗಳು ನನಗೆ ಫಿಕ್ಸಪ್ಪ. ನನ್ನ ಹಿಂದೆ ಯಾಕೆ ಬಿದ್ದೋಲೆ ಬೆಪ್ಪ? ಹಣ, ಹಣದ ಬೆನ್ನು ಹತ್ತಿ ನಿನ್ನಂತ ಹೆಣ್ಣಿನ ಮೈ ಸೌಂದರ್ಯವನ್ನು ಸವಿಬೇಕನ್ನುವ ಗೊಂಗೆ ಹಿಡಿದೈತೆ. हे मिस्टर, दिल दिया तुझको दिलदार समझकर, लेकिन तूने जला दिया उसको एक सिगरेट समझकर नालायक. वाह! दिल दिया तुझको एक दिलदार समझकर, मगर तूने जला दिया उसको एक सिगरेट समझकर. क्या बात बोली है मेरे लड़के. ಸಾವಣಿ, ನನ್ನ 100 ಜನ ಅರಸಿಯರಲ್ಲಿ ನಿನ್ನನ್ನ ಪಟ್ಟದರಸಿಯನ್ನಾಗಿ ಮಾಡ್ಕೋಬೇಕಂತ ಮಾಡಿದ್ದೀನಿ. ಇದಕ್ಕೆ ನೀ ಏನಂತೀ? ಕಾಲಲ್ಲಿರುವ ಮೆಟ್ನ ಕೈಗೆ ತೆಗೆದುಕೊಂಡು ಮೋತಿ ಕೆತ್ತು ಹಾಗೆ ಹೊಡಿಬೇಕು ಅಂತೀನಿ. ನಿನ್ನೂ ಯಾಕೆ ಹರ್ಕೋತಿ? ನನ್ನ ತಗೊಂಡು ಹೊಡಿ. ಆದ್ರ ಬಿಟ್ಟು ಹೋಗೋ ಮಗನ ಅಲ್ಲ. ಹೊಚ್ಚ ಬಾಯ್ನ, ಸುಮ್ನೆ ಯಾಕೆ ಹರ್ಕೋತೀಯ? ಚಪ್ಲಿನ AC ರೂಮ್ನಾಗ ಇಟ್ಟಿ ಬಂದ್ ಮಾತ್ರಕ್ಕ ತಲೆ ಮೇಲೆ ಹೊತ್ಕೊಂಡು ತಿರ್ಗ್ಲಿಕ್ಕೆ ಆಗಂಗಿಲ್ಲ. ಅಂದ್ರ ನಿನ್ನಂತ ಕಾಮ ತುಂಬಿರುವ ಕಾಮಂತನಿಗೆ ಇಂತಹ ಶುಭವಾಣಿ ಎಲ್ಲ ಎರ್ತೇನ್ಗೆ ಅರ್ಥ ಆಗ್ಬೇಕು. ನಿನಗೆ ಅರ್ಥ ಆಗೋದು ಒಂದೇ ಒಂದು, ಪ್ರತಿನಿತ್ಯ ದಿನಕ್ಕೊಂದು ಹೆಣ್ಣಿನ ಶೀಲಹರಣ ಮಾಡೋದು, ಬಡವರ ಆಸ್ತಿಗಳನ್ನ ದೋಚಿಕೊಳ್ಳೋದು, ಸರ್ಕಾರದ ಕಾನೂನಿನ ತಿರುವು ಮರುವು ಮಾಡೋದು, ಇದು ಮಾತ್ರ ನಿನ್ನಂತ ಕಾಮ ತುಂಬಿರುವ ಕಲಬೆರಕೆಗೆ ಮಾತ್ರ ಅರ್ಥವಾಗುತ್ತೆ. ಶಿಕ್ಷಣದ ಅನ್ನ ದಾಸೋಹ ಎಂದ್ರೆ ಈ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಇಂಥದ್ರಲ್ಲಿ ನಿನ್ನಂತವನ್ನ ನೆರಳು ಕೂಡ ಬೀಳಬಾರ್ದು. ಇಲ್ಲಿಂದ ಹೊರಟೋಗು. ಇಲ್ಲದೆ ಹೋದ್ರೆ ಎದ್ದು ಬಂದು ನಿನ್ನ ಎದೆಗೊದ್ದು ಬುದ್ಧಿ ಕಲಿಸುತ್ತಾರೆ ಇಂದಿನ ಈ ಸಮಾಜದಲ್ಲಿರುವ ಗಟ್ಟುಳ್ಳ ಗರತಿಯರು. ಗಟ್ಟುಳ್ಳ ಗರತಿಯ ತುಣುಕಿನ ಪಿಣಕವೇ 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿದ್ದ ವಿನಃ ಅವಳ ದೇಹವನ್ನಲ್ಲ. ಯಾಕೆ? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನಿನ್ನಂತ ಗಟ್ಟುಳ್ಳ ಗರತಿಯರೆಂದು ಭಾಷಣ ಮಾಡುವ ಮಿಟಕಲಾಡಿಯರು ಹಾಕೋತಾ ಇದ್ದೀರಲ್ಲ ಈ ತುಂಡು 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 ಬಟ್ಟೆ. ಇಂಥ ತುಂಡು ಬಟ್ಟೆಗಳನ್ನ ನೋಡಿದ್ರೆ ನನ್ನಂತ ಹರಿಯದ ಹುಡುಗ ಅಲ್ಲ. ಇಂದ ನಾಳೆ ನಿಗರಿ ಹೋಗೋ ಮುದುಕರು ಎಗರಿ ನಿಂದಿರ್ತಾನ ಬಾರ್ಲೆ ಬುಬ್ಣಿ ಅಂತದ್ರಾಗ ಯಾವ ಕಡೆಯಿಂದ ಎದ್ದು ಬರ್ತಾಳ ನಿನ್ನ ನಿಜವಾದ ಗರತಿ. ಕಾಮ ತುಂಬಿರುವ ಕಲಬೆರಕೆ ಕಥೆ ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ ಅಂತ ಯಾವತ್ತೂ ಭಾವಿಸ್ಕೋಬೇಡ್ವೋ. ಅದಕ್ಕೆ ಬಲ್ಲವರು ಒಂದು ಮಾತನ್ನ ಹೇಳಿದ್ದಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ. ಪವಿತ್ರವಾಗಿರುವ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಸಜ್ಜವಾನ ಗುಡದ ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಇಟಗಿ ಭೀಮಂಬಿಕೆ ಅಂತಹ ಸಂಗಮರು ಹುಟ್ಟಿರುವ ನಾಡೈತೆ. ಇಂತಹ ನಾಡಿನಲ್ಲಿ ಕಾಮ ತುಂಬಿರುವ ನಿನ್ನಂತ ಕಲಬೆರಕೆ ಕತ್ತೆ ಹುಟ್ಟಿದೆಯಾ ಅಂದ್ರೆ ಅದು ಎಷ್ಟು ಜನ ವಿಟಪುರುಷರಿಗೆ ಶರಗ್ ಹಾಸಿ ನಿನ್ನ ಹೆತ್ತಿರ್ಬೇಕು ಆ ನಿನ್ನ ತಾಯಿ ಅಂತ. ಪರಿಮಳದಷ್ಟೇ ಪವಿತ್ರವಾದ ನನ್ನ ತಾಯಿಯ ಬಗ್ಗೆ ಮಾತಾಡಿದೆಯಲ್ಲ ರಂಡೆ, ಇನ್ನು ನಿನ್ನ ಶೀಲ ನನ್ನ ಕೈಯಲ್ಲಿ ಉಳಿಯೋದಿಲ್ಲ. ಬೇಡ
ನೀಲ್ಕಂಠ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನೀನು ಹೇಗೆ ಹೇಗೆ ಹಾಕಿ ಕೇಳ್ತೀನಿ. ದಯವಿಟ್ಟು ನನ್ನ ಶೀಲವನ್ನ ಮಾತ್ರ ಹಾಳು ಮಾಡಬೇಡ. ಏನಂದೆ ನೀನು? ನಾನು ಹೇಳ್ದೆ ಕೇಳ್ತೀಯ? ಮತ್ತು ಮೊದಲ ಇದನ್ನು ಮಾಡಿದ್ದೆ ಅಂದ್ರೆ ನಾ ಯಾಕೆ ಎಷ್ಟು ಗುದ್ದೆ ಆಡ್ತಿದ್ದೆ? ಹಾಗಾದ್ರೆ ಹಾಡೊಂದನ್ನು ಹಾಡ್ತೀಯ? ಹಾಡು ಹಾಡಿದ್ಮೇಲೆ ನಾನು ಬಿಡ್ತೀಯ ತಾನೆ? ಹಾ, ನಿನ್ನ ಸನೇಕೂ ನಾ ಬರೋದಿಲ್ಲ, ಆದರೆ ನನ್ನ ಮನ ತನಿಸಬೇಕು ಅಷ್ಟೇ. ಬಾ, ನೀನ ತಗೋ ಬಾ, ನಾವು ಹೊಕ್ಕಣ ಬಾ. ಬಿಡೋ ಹುಡುಗಿನ, ಹುಡುಗಿಗೇನು ಮಾಡಬೇಡ. ಒಬ್ಬ ಅಬಳೆ ಹೆಣ್ಣು ಸಿಕ್ಕಾಳಂತ ಅವಳು ಮ್ಯಾಗ ಏರಿ ಹೋದ್ರ ನಿನ್ನ ಹೆಡೆ ಮುರಿತಾನ ಭಗವಂತ. ಬಾರಪ್ಪ ಭಗವಂತನ ಮೊಮ್ಮಗನ. ಯಾವ ಟೈಮ್ದಾಗ ಬರಬೇಕು, ಯಾವ ಟೈಮ್ದಾಗ ಬರಬಾರ್ದು ಅನ್ನೋ ಅರುನು ನಿನಗಿಲ್ಲಲ್ಲೋ. ಎಷ್ಟು ಬೇಕು ಹಣ? ಹಣ ಕೊಡ್ತೀನಿ, ಹೊರಟು ಹೋಗಿಲ್ಲಿಂದ. ಹಣ ಬಂಗಾರಕ್ಕೆ ಮಳ್ಳಾಗುವ ಜಾತಿ ಅಲ್ಲೋ ಇದು. ಆ ಭಗವಂತನ ಕೃಪೆ ಇದ್ರ ನನ್ನ 3 ಹೊತ್ತಿನ ಹೊಟ್ಟಿ ತುಂಬುತ್ತೆ. ಹೇ ತಮ್ಮ, ಒಂದು ಹೆಣ್ಣಿನ ಮಾನಭಂಗ ಆಗೋದನ್ನ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ಮನೆ ಹೋದ್ರ ಮೆಸ್ತಾನೇನಪ್ಪ ನಮ್ಮಪ್ಪ ಗವಿ ಸಿದ್ದೇಶ್ವರ. ನಿನ್ನ ವೇದಾಂತ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಬಾಳ ದಿನದಿಂದ ಹೊಂಚ ಹಾಕಿದ ಮೀನಾ ಇವತ್ತು ಗಾಳಕ್ಕೆ ಬಿದ್ದೈತಿ. ಅದನ್ನ ಫ್ರೈ ಮಾಡಿ ತಿನ್ಬೇಕಂತ ಆಸೆ ಆಗೈತಿ. ಸುಮ್ಮನೆ ಹೊರಟೋಗೋ, ಇಲ್ಲಂದ್ರ ಪ್ರಾಣ ಕಳ್ಕೊತೆ. ಪ್ರಾಣ ತೆಗಿತಿ? ಪ್ರಾಣ? ಹೇ, ಪ್ರಾಣ ತೆಗೆಯವನಿಗಿಂತ ಪ್ರಾಣ ಕಾಯವನು ದೊಡ್ಡವನು. ನಿನ್ನ ಕೈಯಿಂದಾನೇ ನನ್ನ ಪ್ರಾಣ ಹೋಗಬೇಕು ಅಂತ ಮಹಾತಾಯಿ ಕಾಳಿಕಾಯ ಆಜ್ಞೆ ಆಗಿದ್ರ ಮತ್ತಾಗ್ತಾನ. ಬಾ, ತೆಗಿ ನನ್ನ ಬಾ ಪ್ರಾಣನ. ಆದ್ರ ಹುಡುಗಿಗೇನು ಮಾಡಕ್ ಹೋಗ್ಬೇಡ ತಮ್ಮ. ನಿನ್ನ ನೋಡಿದ್ರೆ ಯಾಕೋ ಬುದ್ಧಿವಂತ ಕಣ್ಣಂಗೆ ಕಾಂತಿ, ಆದ್ರೆ ಬುದ್ಧಿ ಮ್ಯಾಗ ಸ್ವಲ್ಪ ಮಸಿ ಚೆಲ್ಲೈತಿ. ಆ ಮಸಿನ ಸ್ವಲ್ಪ ಒರೆಸಿ ನೋಡು, ಈ ಪ್ರಪಂಚ ಹೆಂಗೈತಿ ಅಂತ ಗೊತ್ತಾಗತ್ತೆ ತಮ್ಮ. ಈ ಪ್ರಪಂಚ ಬೆತ್ಲೆ ಆಯ್ತು, ಬರೀ ಬೆತ್ಲೇನ ಐತಿ. ಈ ನನ್ನ ಮಗ ಸುಮ್ಮನೆ ಹೋಗಂಗ್ ಕಾಣಂಗಿಲ್ಲ. ಶ್ರಾವಣಿ, ಇವತ್ತ ಈ ಬುಡುಬುಡಿಕೆ ಬಂದು ಕಾಪಾಡ್ಯಾನಂತ ಬಾಳ ಖುಷಿ ಪಡಬೇಡ. ಇದು ಅಂತ್ಯ ಅಲ್ಲ, ಆರಂಭ. ಮುಂದೊಂದಿನ ಅಂತ್ಯ ನನ್ನಿಂದ ಕೈತೆ. ಹೋಗಲೇ ಹೋಗು. ನಿನ್ನಂತವನ ಗೊಡ್ಡು ಬೆದರಿಕೆಗೆ ಹೆದರುವ ಹೇಡಿ ಹೆಣ್ಣು ನಾನಂತ ನೀನು ಯಾವತ್ತೂ ಭಾವಿಸ್ಕೋಬೇಡ. ಬಾಬಾ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ಅಮ್ಮ ಶ್ರಾವಣಿ, ನೀನ್ಯಾಕೋ ಆ ಒಬ್ಬಳಕ್ಕೆ ಈ ದಾರಿ ಮ್ಯಾಗ ಬರಕ್ಕೆ ಹೋದಿ? ಶ್ರಾವಣಿ, ನಿನಗೊಂದು ಮಾತು ಹೇಳ್ತೀನಿ ನೋಡುವ. ಶ್ರೀಮಂತಿಕೆ ಸೊಕ್ಕನ್ಯಾಗ ಉರಿಯುವ ಇಂಥ ಉಡಾಳ್ ಹುಡುಗರ ಕೈಯಾಗ ನಿಮ್ಮಂಥ ಅಬಲೆ ಹೆಣ್ಣುಗಳು ಸಿಕ್ಕರ ಶೀಲ ಹಾಳು ಮಾಡಿಬಿಡ್ತಾರವ. ನೀನು ಸಣ್ಣಗಿರ್ತ ನನ್ನ ಕೈಯಾಗ ಆಡಿ ಬೆಳೆದಕ್ಕಿ. ನಿನ್ನ ಗುಣ ಸ್ವಭಾವ ಎಂಥದ್ದು ಅಂತ ನನಗೆ ಚಲೋ ತಂಗ ಗೊತ್ತೈತಿ ನೋಡುವ. ಆದರೂ ನಿನಗೊಂದು ಮಾತು ಹೇಳ್ತೀನಿ ತಂಗಿ, ಹೆಣ್ಣಿನ ಜೀವನದಾಗ ಕಳ್ಕೊಂಡ್ರೆ ಸಿಗಲಾರ್ದಂಥದ್ದು, ಎಷ್ಟೇ ದುಡ್ಡು ಕೊಟ್ಟರು ಖರೀದಿ ಮಾಡಲಾರ್ದಂಥದ್ದು ಅಂದ್ರೆ ಅದು ಹೆಣ್ಣಿನ ಶೀಲ. ಆ ಶೀಲಾನ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು ನಿನ್ನ ಕೈಯಾಗ ಐತಿ ತಾಯಿ, ನಿನ್ನ ಕೈಯಾಗ ಐತಿ. ಬಾಬಾ, ಇಲ್ಲಿ ನಡೆದಿರೋ ವಿಷಯವನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಾತ್ರ ಹೇಳಬೇಡ. ಯಾಕಂದ್ರೆ ಅವ್ರು ತುಂಬಾ ಭಯ ಪಟ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಬಹುದಿನದಿಂದ ನನ್ನ ಕನಸಂದ್ರೆ ನಾನು ಕಾಲೇಜ್ ಓದಬೇಕು ಅಂತ ಇರೋದು. ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಅವ್ರು ನನ್ನ ಕಾಲೇಜನ್ನ ಬಿಡಿಸ್ಬಿಡ್ತಾರೆ. ದಯವಿಟ್ಟು ಮಾವ, ಈ ವಿಷಯ ನನ್ನ ನಿಮ್ಮ ಹತ್ರ ಮಾತ್ರನೇ ಇರಲಿ. ಆಯ್ತು ತಾಯಿ, ನಾ ಈ ವಿಷಯನ ಯಾರ ಮುಂದೂ ಹೇಳುದಿಲ್ಲ. ನೀ ಮಾತ್ರ ಹುಷಾರು ಹೋಗುವ. ಸರಿ ಮಾವ, ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನಲ್ಲಿ ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಇನ್ನು ಹೋಗಿ ಬರ್ತೀನಿ. ಹುಷಾರಾಗಿ ಹೋಗುವ. ಆಯ್ತು ಮಾವ.
ಬಡದೈತಿ ಬರ ಸಿಡಿಲು ಬಡದೈತಿ, ಬಲಗೈಗೆ ಬರೀ ಸಿಡಿಲು ಬಡದೈತಿ. ಸೂರ್ಯ ಚಂದ್ರರು ಒಂದೇ ಆಗಿ ಒಂದಕ್ಕೊಂದು ಬೇರು ತೊಡಕು ಹಾಕೊಂಡೈತಿ. ದೊಡ್ಡ ಮನೆಗೆ ಕೇಡ ಕಾದೈತಿ. ಅಪ್ಪ ಗವಿಸಿದ್ದೇಶ್ವರ, ಈ ನನ್ನ ಮಗಳಿಗೆ ಏನೂ ಕೇಡಾಗ್ಲಾರ್ದಂಗ ಕಾಯೋ ತಂದೆ ಕಾಯೋ.